ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 24ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:46 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:09 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ. ಇದು ಈ ದಿನ ರಾತ್ರಿ 7:27 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಕೂಡ ಈ ದಿನ ಬೆಳಗಿನ ಜಾವ 5:07 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಅಂದರೆ ಪಶ್ಚಿಮ ದಿಕ್ಕಿಗೆ ವ್ಯವಹಾರ ಮಾಡೋವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:35 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:42 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:28 ಅಪರಾಹ್ನ 4:58 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:21 ಬೆಳಿಗ್ಗೆ 10:03 ಹಾಗೆ ಮಧ್ಯಾಹ್ನ 12:54 ಮಧ್ಯಾಹ್ನ 1:37 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 7:51 ರಾತ್ರಿ 9:36 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:16. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು, ಮನರಂಜನೆಗೆ ಕಾರಕ, ಸೌಂದರ್ಯಕ್ಕೆ ಕಾರಕ, ಆಡಂಬರಕ್ಕಾಗಲಿ ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇದಕ್ಕೆ ಕಾರಕ ಶುಕ್ರ. ಹಾಗೆ ಗೃಹ, ಮನೆ ಮತ್ತು ದ್ರವ್ಯ, ಹಣಕಾಸು, ಶ್ರೀಮಂತಿಕೆ ಇದಕ್ಕೂ ಕೂಡ ಕಾರಕ ಶುಕ್ರನಾಗಿರ್ತಾನೆ.
ಹಾಗಾಗಿ ಈ ದಿನ ಕೆಲವರಿಗೆ ಶುಕ್ರ ದಿಸೆ ಇರುತ್ತೆ, ಕೆಲವರಿಗೆ ಪ್ರಣಯಕ್ಕೆ ಮನರಂಜನೆಗೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಪ್ರೇಮಿಗಳಿಗೆ ಬಹಳ ಚೆನ್ನಾಗಿದೆ ಈ ದಿನ. ಹಾಗೆ ಯಾವುದೇ ರೀತಿಯ ಮನರಂಜನೆಯೂ ಕೂಡ ಮನಸ್ಸಿಗೆ ಸಮಾಧಾನ ಆಗಬೇಕು, ಸಂತೋಷ ಆಗಬೇಕು, ಇಂತಹ ವಿದ್ಯಮಾನಗಳು ಈ ದಿನ ತುಂಬ ಜರುಗುವಂಥದ್ದು ಇದೆ. ಒಟ್ಟಾರೆ ಶುಕ್ರನಿಂದ ಒಳ್ಳೆಯ ಫಲಗಳು ಸಿಕ್ಕುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಇರುವಂಥ ಗುರುಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:33 ಹಾಗೆ ಸಂಜೆ 5:19 ಸಂಜೆ 6:17 ಹಾಗೆ ರಾತ್ರಿ 12:31 ರಾತ್ರಿ 1:33 ಗುರುಹೋರ ಇರುವಂಥ ಸಮಯ. ಈ ಗುರುಹೋರ ಇರುವಂಥ ಬೆಳಗಿನ ಅವಧಿ ಏನಿದೆ ಆ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಹೊರತುಪಡಿಸಿ ಉಳಿದಂತೆ ಗುರುಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಇನ್ನು ಈ ದಿನ ಇರುವಂಥ ಶನಿಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ತುಂಬ ಲಾಭ ಇದೆ. ವ್ಯವಹಾರದಲ್ಲಿ ಒಂದು ಸಮಾಧಾನ ಇದೆ ಈ ದಿನದಲ್ಲಿ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ, ಅಂದರೆ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ತಂಟೆ ತಕರಾರುಗಳು ವ್ಯಾಜ್ಯಗಳಿದ್ದರೆ, ಯಾವುದೇ ಕೇಸುಗಳಿದ್ದರೆ ಅದನ್ನು ಫಾಲೋಅಪ್ ಮಾಡುವಂಥ ವಿಚಾರ ಈ ದಿನ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:21 ಅಪರಾಹ್ನ 5:19 ಹಾಗೆ ರಾತ್ರಿ 11:29 ರಾತ್ರಿ 12:31 ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ದಿನ ಅತ್ಯುತ್ತಮವಾಗಿದೆ, ಒಳ್ಳೆಯ ಲಾಭಗಳು ಸಿಕ್ಕತ್ತೆ. ಹಾಗೆ ಔಷಧಿಯನ್ನು ಮಾರಾಟ ಮಾಡುವಂಥವ್ರಿಗಾಗಲಿ, ಇನ್ನು ಹೋಟೆಲ್ ಬಿಸ್ನೆಸ್ಸನ್ನು ನಡೆಸುವಂಥವ್ರಿಗಾಗಲಿ ಈ ದಿನ ತುಂಬ ಲಾಭಾಂಶ ಇರುವಂಥದ್ದು ಚಂದ್ರನಿಂದ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8:41 ಬೆಳಿಗ್ಗೆ 9:24 ಹಾಗೆ ಅಪರಾಹ್ನ 3:24 ಅಪರಾಹ್ನ 4:21 ಇನ್ನು ರಾತ್ರಿ 10:26 ರಾತ್ರಿ 11:29 ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ರವಿಹೋರ ಅಷ್ಟೊಂದು ಉಪಯೋಗ ಇಲ್ಲ. ಹಾಗಾಗಿ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆದಷ್ಟು ಈ ದಿನ ಇರುವಂಥ ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಇಲಾಖಾ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂದರೂ ಕೂಡ ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು, ಯಾವುದೋ ಇಲಾಖೆಯಲ್ಲಿ ನಿಮ್ಮ ಕೆಲಸ ಆಗಬೇಕು, ಸರ್ಕಾರಿ ಬಿಲ್ ಆಗಬೇಕು, ಇಂತಹ ವಿಚಾರಗಳನ್ನು ಫಾಲೋಅಪ್ ಮಾಡುವಂಥ ವಿಚಾರ ಇದನ್ನು ಕೂಡ ರವಿಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:46 ಇನ್ನು ಮಧ್ಯಾಹ್ನ 12:31 ಮಧ್ಯಾಹ್ನ 1:29 ಹಾಗೆ ರಾತ್ರಿ 7:19 ರಾತ್ರಿ 8:21 ರವಿಹೋರ ಇರುವಂಥ ಸಮಯ. ಆದಷ್ಟು ರಾಜಕಾರಣಿಗಳು ಈ ಒಂದು ಸಮಯವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಪ್ರತಿದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಒಳ್ಳೆಯ ಹೊರದ ಬಗ್ಗೆ ಕೇಳಿಸ್ಕೊಳ್ಳಿ. ಪಂಚಾಂಗ ಶ್ರವಣ ಮಾಡುವಂಥದ್ದೇ ಪುಣ್ಯದ ಕೆಲಸ, ಅದನ್ನು ಫಾಲೋ ಮಾಡುವಂಥದ್ದು ಲಾಭದ ಕೆಲಸ. ಹಾಗಾಗಿ ನಮ್ಮ ಹಿರಿಯರು ಹೇಳಿರುವಂಥ ಈ ಒಂದು ಮಾರ್ಗದರ್ಶಿ ಸೂತ್ರವನ್ನು ಅನುಸರಣೆ ಮಾಡೋಣ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಪ್ರತಿನಿತ್ಯ ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಇದರ ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡಿಬಿಟ್ಟಂತೂ ಕೆಲಸಗಳು ತುಂಬ ಯಶಸ್ವಿ ಆಗುತ್ತೆ. ಇದು ಕೆಲವು ಸಾಧಕರ ಗುಟ್ಟು ಕೂಡ. ಏಕೆಂದರೆ ಈ ಆರಂಭಿಕ ಸಮಯ ಏನಿದೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಅಂದರೆ ಉತ್ತಮವಾಗಿ ಆರಂಭ ಆದಂಥ ಕೆಲಸವೇ ಅರ್ಧ ಮುಗಿದಂತೆ
ಪ್ರಾರಂಭ ಆಗ್ಬಿಟ್ರೆ ಸಾಕು, ತನ್ನಿಂದ ತಾನೇ ಅದು ಮುಕ್ತಾಯದ ಹಂತಕ್ಕೆ ಬರುತ್ತೆ. ಇದರ ಫಲಿತಾಂಶ ನಿಮಗೆ ಒಳ್ಳೆಯದನ್ನು ತರುತ್ತೆ. ಇದರಿಂದ ಮನಸ್ಸಿಗೆ ಸಮಾಧಾನ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗುತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಬಂಧುಗಳೇ, ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾರೆ, ದೇವರ ಆರಾಧನೆಯನ್ನು ಮಾಡ್ತಾರೆ. ಆದರೆ ಕೆಲವರಿಗೆ ಈ ದೇವರಲ್ಲಾಗಲಿ ಭಗವಂತನ ವಿಚಾರದಲ್ಲಾಗಲಿ ಸ್ವಲ್ಪ ಅಸಡ್ಡೆ ಇರುತ್ತೆ. ಏಕೆಂದರೆ ಅವರಿಗೆ ನಂಬಿಕೆ ಬಂದಿಲ್ಲ, ಬರುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಭಗವಂತನ ಇರುವಿಕೆಗೆ ಅವರಿಗೂ ಕೂಡ ಹಲವಾರು ಸಂದರ್ಭಗಳಲ್ಲಿ ಕೆಲವೊಂದು ಘಟನೆಗಳು ನಡೆದಿರ್ಬೋದು, ಕೆಲವೊಂದು ಘಟನೆಗಳಿಂದ ಅವರು ಪಾರಾಗಿರ್ಬೋದು. ಆದರೂ ಕೂಡ ಭಗವಂತನನ್ನು ನಂಬುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಅವರಿಗೆ. ಆದರೆ ಕೆಲವರು ಮಾತ್ರ ಪ್ರತಿನಿತ್ಯ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡ್ತಾರೆ, ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ. ಹಾಗೆ ತಿಲಕವನ್ನು, ಕುಂಕುಮವನ್ನು, ವಿಭೂತಿಯನ್ನು, ಗಂಧವನ್ನು, ಚಂದನವನ್ನು ಅವರು ಹಣೆಗೆ ಧರಿಸುವಂಥದ್ದು ಕೂಡ ಇದೆ. ಏಕೆಂದರೆ ಈ ಭಗವಂತನ ಆರಾಧನೆಯ ಸಂಕೇತ ಅದು ಆಗಿರುವಂಥದ್ದು. ಹಾಗೆ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿಯ ವಿಶೇಷ ಪೂಜೆ, ವ್ರತ, ಹಬ್ಬ ಅನ್ನುವಂಥದ್ದು ಆಗಾಗ್ಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಮಾಸದಲ್ಲೂ ಕೂಡ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಹಾಗೆ ಕೆಲವರು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹೋಮ ಹವನಾದಿಗಳನ್ನು ಮಾಡಿಸುವಂಥದ್ದು ಕೂಡ ಇದೆ. ಕೆಲವರು ಮನೆಯಲ್ಲೇ ಆಗಬೇಕು ಅಂತ ಹೇಳ್ತಾರೆ, ಕೆಲವರು ದೇವಾಲಯಗಳಲ್ಲೋ ಮಠಗಳಲ್ಲೋ ನಡೆಯುವಂಥ ಸಾಮಾನ್ಯವಾದ ಹೋಮ ಹವನಾದಿಗಳಲ್ಲಿ, ವ್ರತಾದಿಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಆದರೆ ಕೆಲವೊಂದನ್ನು ಮನೆಯಲ್ಲೇ ಮಾಡಬೇಕು, ಅದೇ ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ನಮ್ಮ ಪೂಜೆ ಮಾಡಿದ ನಂತರ ನಮಗೆ ಒಂದು ರೀತಿಯ ಮನಸ್ಸಂತೋಷ ಆಗುತ್ತೆ, ಧನ್ಯತಾ ಭಾವ ಮೂಡುತ್ತೆ. ಹಾಗೆ ಮನಸ್ಸಿನಲ್ಲೂ ಕೂಡ ಧನಾತ್ಮಕವಾದ ಆಲೋಚನೆಗಳು ಬಂದೇ ಬರುತ್ತೆ. ಹಾಗಾಗಿ ನಾವು ಮಾಡಿರುವಂಥ ಹೋಮ ಹವನಾದಿಗಳು ಒಂದು ಪರಿಹಾರ ಕಾರ್ಯ, ಅದು ಅದರಿಂದ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆ ನಮಗಿರುತ್ತೆ. ಅದರಂತೆಯೇ ಭಗವಂತನ ಆಶೀರ್ವಾದ ಕೂಡ ನಮಗೆ ಆಗಾಗ್ಗೆ ಸಿಗ್ತಾ ಇರುತ್ತೆ. ಇದು ನಮ್ಮ ಸಂಪ್ರದಾಯ. ಹಾಗೆ ಈ ಹವನ ಮಾಡಿದ ನಂತರದಲ್ಲೇ ಪೂಜೆ ಪೂರ್ಣಗೊಂಡಿದೆ ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಪರಿಗಣಿಸ್ತಾ ಇರ್ತೀವಿ. ಇಲ್ಲಿ ಮಂತ್ರಗಳ ಪಠಣದ ಜೊತೆಗೆ ಅಗ್ನಿಗೆ ನೈವೇದ್ಯಗಳನ್ನು ಅರ್ಪಣೆ ಮಾಡೋದನ್ನು ಹವನ ಮಾಡುವಂಥ ಕ್ರಮ ಅಂತ ಹೇಳುವಂಥದ್ದು. ಇಲ್ಲಿ ಆ ಮನೆಯಲ್ಲಿ ಯಾರು ಹೋಮ ಹವನಾದಿಗಳನ್ನು ಮಾಡಿಸ್ತಾರೆ ಆ ಮನೆಯ ವಾತಾವರಣ ಪರಿಶುದ್ಧವಾಗಿರುತ್ತೆ, ಸಕಾರಾತ್ಮಕವಾಗಿರುತ್ತೆ. ಅಂದರೆ ಪಾಸಿಟಿವ್ ವೈಬ್ಸ್ ಆ ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗೆ ಆ ಮನೆಯನ್ನು ಆ ಹೋಮ ಹವನಾದಿಗಳು ಪವಿತ್ರಗೊಳಿಸುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ದುಷ್ಟ ಶಕ್ತಿಗಳಿರಲಿ, ಕೆಟ್ಟ ಶಕ್ತಿಗಳಿರಲಿ, ಯಾರದ್ದೇ ದೃಷ್ಟಿ ದೋಷಗಳಿರಲಿ, ಅದನ್ನು ನಿವಾರಣೆ ಮಾಡಿ ಆ ಮನೆಯನ್ನು ಪರಿಶುದ್ಧಗೊಳಿಸುತ್ತೆ. ಆ ಮನೆಯಲ್ಲಿ ವಾಸ ಮಾಡುವಂಥವರ ಮನಸ್ಸು ಧನಾತ್ಮಕವಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದರೆ ಇಲ್ಲಿ ಹೋಮ ಹವನಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪಂಚಭೂತಗಳನ್ನು ನಾವು ಸ್ಮರಣೆ ಮಾಡುವಂಥದ್ದಿದೆ. ಅದಕ್ಕೆ ಈ ಮಾನವ ದೇಹದ ರಚನೆಗೆ ಅವಶ್ಯಕವಾದಂತಹ ಪಂಚಭೂತಗಳಲ್ಲಿ ಅಗ್ನಿಯೂ ಕೂಡ ಒಂದು. ಹಾಗಾಗಿ ಅಗ್ನಿಗೆ ನಾವು ಅಲ್ಲಿ ಹವಿಸ್ಸನ್ನು ಸಮರ್ಪಣೆ ಮಾಡ್ತೀವಿ, ಕೆಲವೊಂದು ಆಹುತಿಗಳನ್ನು ಕೊಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಶುಭ ಕಾರ್ಯದಲ್ಲಿ ಹೋಮ ಹವನಾದಿಗಳನ್ನು ಮಾಡುವಂಥ ಒಂದು ವಿಶೇಷ ಕ್ರಮವನ್ನು ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ರು. ಇಲ್ಲಿ ಹವನ ಅಂತ ಹೇಳಿದ್ರೆ ಹವಿಸ್ಸು, ಅದಕ್ಕೆ ಚರು ಇರಬೇಕು. ಇಲ್ಲಿ ಆಹುತಿ ಇದೆ, ಅದು ಹೋಮ. ಎಲ್ಲಿ ಹವಿಸ್ಸಿನ ಸಮರ್ಪಣೆ ಮಾತ್ರ ಇದೆ, ಅದು ಹವನ. ಇಲ್ಲಿ ಸೂರ್ಯ ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು. ಹಾಗಾಗಿನೇ ಬೆಂಕಿ ಮತ್ತೆ ಉರಿಯುವಂತಹ ಎಲ್ಲ ರೀತಿಯ ಜ್ವಾಲೆ ಅಂಶಗಳನ್ನು ಸೂರ್ಯನ ಶಕ್ತಿಯ ಸೂಚಕ ಅಂತ ಹೇಳಿ ಪರಿಗಣಿಸುವಂಥದ್ದಿದೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಶುದ್ಧೀಕರಣದ ಸಂಕೇತವಾಗಿ ಆಚರಿಸುವಂತಹ ಹೋಮ ಹವನಗಳು ಅದು ಇತ್ತೀಚಿನದ್ದಲ್ಲ. ತಲೆತಲಾಂತರಗಳಿಂದ, ಶತಶತಮಾನಗಳಿಂದ, ನಮ್ಮ ಪುರಾಣ ಕಾಲದಿಂದಲೂ ಕೂಡ ಅದು ನಡೆದುಕೊಂಡು ಬಂದಿರುವಂತಹ ಒಂದು ಆಚರಣೆ ಅದು. ಹಾಗೆ ಅಗ್ನಿದೇವನಿಗೆ ನಾವು ಏನನ್ನೇ ಸಮರ್ಪಣೆ ಮಾಡಿದರೂ ಕೂಡ ಅದು ನೇರವಾಗಿ ಸೂರ್ಯದೇವನನ್ನು ತಲುಪತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಮಂತ್ರಗಳನ್ನು ಪಠಣ ಮಾಡ್ತೇವೆ. ತುಪ್ಪವನ್ನು, ಒಣ ಹಣ್ಣುಗಳನ್ನು, ಜೇನುತುಪ್ಪವನ್ನು, ಹಾಗೆ ಕೆಲವೊಂದು ಕಟ್ಟಿಗೆಗಳನ್ನು, ಸಮಿತ್ತುಗಳನ್ನು ನಾವು ಬೆಂಕಿಯಲ್ಲಿ ಅರ್ಪಣೆ ಮಾಡಿದಾಗ ಆ ಪ್ರಕ್ರಿಯೆಯನ್ನು ಹವನ ಅಂತ ಹೇಳಿ ಕರೀತಾರೆ. ಈ ಆಚರಣೆಯನ್ನು ಮಾಡಲಿಕ್ಕೆ ನಾವು ಹವನ ಕುಂಡಗಳನ್ನು ಬಳಸುವಂಥದ್ದು ಇದೆ. ಇಲ್ಲಿ ಹವನ ಕೇವಲ ಒಂದು ಆಚರಣೆ ಅಲ್ಲ, ಬದಲಾಗಿ ಇಡೀ ವಿಶ್ವವನ್ನು ನಡೆಸುವಂತಹ ಎಲ್ಲ ಶಕ್ತಿಗಳಿಗೆ ನಾವು ಕೃತಜ್ಞತೆಯನ್ನು, ಧನ್ಯವಾದವನ್ನು ಹೇಳುವಂಥ ಮಾಧ್ಯಮ ಆಗಿರುವಂಥದ್ದು. ಹಾಗಾಗಿ ಈ
ಹವನ ಮಾಡಿದ ನಂತರ ತಮ್ಮ ಮನಸ್ಸಿನಲ್ಲಿ ಶುದ್ಧತೆಯ ಭಾವನವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಾಣುವಂಥದ್ದು. ಏಕೆಂದರೆ ನಾವು ಮಾಡುವಂತಹ ಹವನ ಕೆಲವೊಂದು ನಿರ್ದಿಷ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ತಿಳಿಯಾದ ವಾತಾವರಣ ಮೂಡುತ್ತೆ. ಇನ್ನು ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ಹೋಮ ಹವನ ಮಾಡೋದ್ರಿಂದ ಅಲ್ಲಿನ ಗಾಳಿಯನ್ನು ಹಾಗೆ ಸುತ್ತಮುತ್ತಲಿನ ಪರಿಸರವನ್ನು ಅದು ಶುದ್ಧೀಕರಣಗೊಳಿಸುತ್ತೆ. ಇದರ ಪರಿಣಾಮದಿಂದ ಮನುಷ್ಯನ ದೇಹ ಮತ್ತು ಮನಸ್ಸಿನಲ್ಲಿ ಇರುವಂಥ ಕಲ್ಮಶಗಳಾಗಲಿ, ಕೆಟ್ಟ ಆಲೋಚನೆಗಳಾಗಲಿ, ಕೆಟ್ಟ ಗಾಳಿಗಳಾಗಲಿ ಶುದ್ಧವಾಗುತ್ತೆ. ಹಾಗಾಗಿ ಈ ಹೋಮ ಹವನ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲೂ ಕೂಡ ಯಾವುದೇ ರೀತಿಯ ದುಷ್ಟ ಹಾಗೆ ನಕಾರಾತ್ಮಕವಾದಂಥ ಶಕ್ತಿಗಳಿದ್ದರೆ, ನೆಗೆಟಿವ್ ಎನರ್ಜಿ ಇದ್ದರೆ ಅದು ದೂರವಾಗುತ್ತೆ. ಇದೊಂದು ಹೊರಗೆ ಹೋದರೆ ಈ ನೆಗೆಟಿವ್ ಎನರ್ಜಿ ಅಲ್ಲಿಗೆ ಪಾಸಿಟಿವ್ ಎನರ್ಜಿ ಬಂದು ಸೇರ್ಪಡೆಯಾಗುತ್ತೆ. ಇದು ಮಹತ್ವದ ಬದಲಾವಣೆ. ಹಾಗೆ ನಾವು ಮನೆಯಲ್ಲಿ ಆಗಾಗ್ಗೆ ಹೋಮ ಹವನಾದಿಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಒಂದು ವಿಶೇಷವಾದಂತಹ ಪರಿಣಾಮ ಉಂಟಾಗುತ್ತೆ. ಮನಸ್ಸು ಕೇಂದ್ರೀಕೃತವಾಗುತ್ತೆ. ಮನಸ್ಸಿನಲ್ಲಿ ಎಲ್ಲ ರೀತಿಯ ನಕಾರಾತ್ಮಕವಾದಂತಹ ಆಲೋಚನೆಗಳು ಕೂಡ ಬೆಂಕಿಯಲ್ಲಿ ಆಹುತಿಯಾಗ್ಬಿಡುತ್ತೆ. ಕೆಟ್ಟ ಆಲೋಚನೆಗಳು ಬರಲ್ಲ, ಒಳ್ಳೆಯದೇ ಬರುತ್ತೆ. ಒಳ್ಳೆಯದನ್ನೇ ಮಾಡ್ತೀವಿ. ಒಳ್ಳೆಯ ಮನಸ್ಸಿರೋದ್ರಿಂದ ಒಳ್ಳೆಯ ಕಾರ್ಯಗಳೇ ಜರುಗುವಂಥದ್ದು. ಇದರಿಂದ ಒಳ್ಳೆಯ ಫಲಿತಾಂಶಗಳೇ ನಮಗೆ ಸಿಕ್ಕಲಿಕ್ಕೆ ಆರಂಭ ಆಗುತ್ತೆ. ಹಾಗೆ ಮನುಷ್ಯನಿಗೆ ಸಾಮಾನ್ಯವಾಗಿ ಇರುವಂಥ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತರಾಗುವಂಥದ್ದು ಇದೆ. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಲ್ಲ. ಏಕೆಂದರೆ ಈ ಹೋಮ ಹವನ ಮಾಡುವಂಥ ಸಂದರ್ಭದಲ್ಲಿ ದೈವಿಕ ಮಂತ್ರಗಳನ್ನು ನಿರಂತರವಾಗಿ ಪಠಣ ಮಾಡ್ತಾ ಇರ್ತಾರೆ. ಮನಸ್ಸು ಕೂಡ ಪರಿಶುದ್ಧವಾಗುತ್ತೆ. ಹಾಗಾಗಿನೇ ಮನೆಯಲ್ಲಿ ಹೋಮ ಹವನಾದಿಗಳು ನಡಿಬೇಕು, ಮಂತ್ರ ಪಠಣ ಆಗಬೇಕು. ಆಗ ಮನೆ ಶುದ್ಧೀಕರಣ ಆಗುತ್ತೆ. ಇಲ್ಲಿ ಹೋಮ ಹವನ ಮಾಡುವಂಥ ಕುಟುಂಬದ ಎಲ್ಲ ಸದಸ್ಯರು ಕೂಡ ಆ ಸಂದರ್ಭದಲ್ಲೇ ಜೊತೆಯಾಗಿ ಸೇರಿರ್ತಾರೆ. ಕುಟುಂಬ ಸದಸ್ಯರು ಮಾತ್ರ ಅಲ್ಲ, ಬಂಧು ಮಿತ್ರರನ್ನು ಕೂಡ ಆಹ್ವಾನ ಮಾಡುವಂಥದ್ದು ಇದೆ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ಒಮ್ಮತದ ಅಭಿಪ್ರಾಯದಲ್ಲಿ ಒಳ್ಳೆಯ ಮನಸ್ಸಿನಲ್ಲಿ ಆ ಹೋಮ ಹವನಾದಿ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ಇರುತ್ತೆ. ಇದರಿಂದ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸಗಳು ಬೆಳೆಯುತ್ತೆ. ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ ಸಮಾಧಾನವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಸಹಾಯಕವಾಗುತ್ತೆ. ಇನ್ನು ಈ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಒಂದು ಐಕ್ಯತೆಯನ್ನು ಕಾಪಾಡಬೇಕು, ಒಂದು ಇಂಟಿಗ್ರಿಟಿ ಇರಬೇಕು, ಒಂದು ಯೂನಿಟಿ ಇರಬೇಕು ಅಂತ ಹೇಳಿದ್ರೆ ಈ ಹೋಮ ಹವನಾದಿಗಳು ಬಹಳ ಮುಖ್ಯ. ಅದನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಈ ಹವನದ ಸಮಯದಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ಅಗ್ನಿದೇವನಿಗೆ ಆಹುತಿಯನ್ನು ಸಮರ್ಪಣೆ ಮಾಡುವಂಥ ಒಂದು ಕಾರ್ಯ ಇರುತ್ತಲ್ಲ, ಇದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಇನ್ನು ಈ ಹೋಮ ಹವನಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ವಾಸಿಸುವಂಥ ಜನರ ಮನಸ್ಸು ಮತ್ತು ಮನೆಯ ಪರಿಸರ ಶುದ್ಧವಾಗಿದ್ದಾಗ ಯಶಸ್ಸು ಸಿಕ್ಕತ್ತೆ. ಆ ಮನೆಯಲ್ಲಿ ಮಾಡುವಂಥ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ಸ್ವಂತ ಬಿಸ್ನೆಸ್ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೂ ಕೂಡ ಅದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಂದು ಕಡೆ ಯಶಸ್ಸು, ಮತ್ತೊಂದು ಕಡೆ ಸಂತೋಷ. ಇದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಅದರಲ್ಲೂ ಸ್ವಯಂಚಾಲಿತವಾಗಿ ಬರಬೇಕು. ಇದು ಇದ್ದಕ್ಕಿದ್ದಾಗಿ ಬಂದರೆ ಆ ಮನೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದು ಹಿರಿಯರ ಒಂದು ಅನುಭವ ಕೂಡ. ಹಾಗೆ ಹೋಮ ಹವನಾದಿಗಳನ್ನು ಮಾಡೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಬರುವಂಥ ಆರ್ಥಿಕ ಸಂಕಷ್ಟಗಳೇನಿದೆ ಅಥವಾ ಕೌಟುಂಬಿಕ ಸಮಸ್ಯೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮನೆಯಲ್ಲೇ ಹೋಮ ಹವನಾದಿಗಳನ್ನು ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿ. ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಯಾವುದಾದ್ರೂ ಒಂದು ಹೋಮವನ್ನು ಮಾಡಿಸುವಂಥದ್ದು ಬಹಳ ಮುಖ್ಯ. ಇದರಿಂದ ಆ ಮನೆ ಅಭಿವೃದ್ಧಿಯನ್ನು ಕಾಣುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳಿರಲಿ, ವಾಸ್ತು ದೋಷ ಇರಲಿ ಅಥವಾ ಮನೆಯಲ್ಲಿ ಯಾರಿಗಾದರೂ ಗ್ರಹಗತಿಗಳಿಂದ ಉಂಟಾಗ್ತಾ ಇರುವಂಥ ತೊಂದರೆಗಳಾಗಲಿ, ಸಾಡೆ ಸಾತಿ ಶನಿಯ ಪ್ರಭಾವದಿಂದ ಉಂಟಾಗುವಂಥದ್ದು, ಅರ್ಧಾಷ್ಟಮ ಶನಿ ಇರ್ಬೋದು, ಜನ್ಮ ಶನಿ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ದೋಷಗಳಿದ್ದರೆ, ಗ್ರಹ ದೋಷಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಹೋಮ ಹವನಾದಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನುವಂಥದ್ದನ್ನು ನಮ್ಮ ಧರ್ಮಶಾಸ್ತ್ರ ಕೂಡ ತಿಳಿಸತ್ತೆ. ಇನ್ನು ವೈಜ್ಞಾನಿಕವಾಗಿ ಈ ಹೋಮ ಹವನಾದಿಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ಇಲ್ಲಿ ಹೋಮದ ಬೆಂಕಿ ಏನಿದೆ ಮತ್ತು ಯಜ್ಞದಿಂದ ಹೊರಬರುವಂಥ ಹೊಗೆ ಏನಿದೆ ಅದು ಪರಿಸರದಲ್ಲಿ ಹರಡಿರುವಂಥ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುತ್ತೆ ಮತ್ತು ಗಾಳಿಯನ್ನು, ವಾತಾವರಣವನ್ನು ಶುದ್ಧೀಕರಿಸುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ
ನಮ್ಮ ವೈದಿಕ ಧರ್ಮದ ನಂಬಿಕೆಗಳ ಪ್ರಕಾರ ಹೋಮವನ್ನು ನಾವು ಆಗಾಗ್ಗೆ ಮಾಡಿಸ್ತಾ ಇರಬೇಕು ಅನ್ನುವಂಥದ್ದು. ಹಾಗೆ ಈ ಹೋಮ ಹವನಾದಿಗಳನ್ನು ವಿಶೇಷವಾಗಿ ನಮ್ಮ ಶುಭ ಕಾರ್ಯಗಳ ಅವಿಭಾಜ್ಯ ಅಂಗವಾಗಿ ಪರಿಗಣಿಸಿರುವಂಥದ್ದು ಇದೆ. ಇನ್ನು ಈ ಹೋಮ ಹವನಾದಿಗಳ ಸಂದರ್ಭದಲ್ಲಿ ನೈವೇದ್ಯಕ್ಕೆ ಬಳಸುವಂತಹ ವಸ್ತುಗಳಿಗೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಹಾಗಾಗಿ ಇಲ್ಲಿ ಕೆಲವೊಂದು ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕಾಗಿಯೇ ಈ ಕಾರ್ಯದಲ್ಲಿ ವಿವಿಧ ವಸ್ತುಗಳನ್ನು ಅರ್ಪಣೆ ಮಾಡ್ತಾರೆ. ಇದು ಜೀವನದಲ್ಲಿ ಸಂತೋಷ ಮತ್ತೆ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಸಹಾಯಕವಾಗುತ್ತೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು ಕೂಡ ಈ ಹೋಮ ಹವನಾದಿಗಳನ್ನು ನಡೆಸಬೇಕು. ಅದರಲ್ಲೂ ತುಪ್ಪವನ್ನು, ವಿಶೇಷವಾಗಿ ಒಣ ಹಣ್ಣುಗಳನ್ನು, ಜೇನುತುಪ್ಪವನ್ನು, ಎಳ್ಳು, ಬಾರ್ಲಿ ಇತ್ಯಾದಿಗಳನ್ನು ಅರ್ಪಣೆ ಮಾಡುವಂಥದ್ದು ಶುಭದ ಸಂಕೇತ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಯಾಕೆಂದರೆ ಈ ಒಂದೊಂದು ವಸ್ತುವಿನಲ್ಲೂ ಕೂಡ ಒಂದೊಂದು ವಿಶೇಷ ಗುಣ ಇದೆ. ಹಾಗಾಗಿನೇ ಈ ಗ್ರಹಗಳ ಶಾಂತಿಗಾಗಿ ಈ ಹೋಮ ಹವನಾದಿಗಳನ್ನು ಮಾಡುವಂಥದ್ದು ಇದೆ. ಅದರಲ್ಲಿ ಸಮಿಧ ಅಂದರೆ ಸಮಿತ್ತನ್ನು ಈ ಯಜ್ಞ ಕಾರ್ಯಕ್ಕೆ ಉಪಯೋಗಿಸುವಂಥದ್ದು ಇದೆ. ಇನ್ನು ಈ ನವಗ್ರಹಗಳನ್ನು ಬಲಪಡಿಸ್ಕೊಳ್ಳಿಕ್ಕೆ, ನವಗ್ರಹಗಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ವಿಶೇಷವಾಗಿ ಈ ಸೂರ್ಯಗ್ರಹದ ಶಾಂತಿಗಾಗಿ ಎಕ್ಕದ ಸಮಿತ್ತನ್ನ, ಇನ್ನು ಚಂದ್ರನಿಗೆ ಫಲಾಶವನ್ನ, ಮಂಗಳನಿಗೆ ಕಗ್ಗಲಿಯನ್ನ, ಬುಧನಿಗೆ ಉತ್ತರಾಣಿಯನ್ನ, ಗುರುಗ್ರಹಕ್ಕೆ ಅರಳಿಯನ್ನ, ಶುಕ್ರನಿಗೆ ಅತ್ತಿಯನ್ನ, ಶನಿಗೆ ಶಮಿ ವೃಕ್ಷದ ಸಮಿತ್ತನ್ನ, ಹಾಗೆ ರಾಹುವಿಗೆ ದೂರ್ವೆಯನ್ನ, ಕೇತುವಿಗೆ ಕುಶವನ್ನ ಬಳಸುವಂಥದ್ದು ಇದೆ. ಹಾಗಾಗಿ ಈ ವೃಕ್ಷಗಳಿಂದ ಅಥವಾ ಸಸ್ಯಗಳಿಂದ ಆಯಾ ಗ್ರಹದ ಪೂಜೆಯನ್ನು ಮಾಡೋದ್ರಿಂದ ಗ್ರಹ ದೋಷಗಳು ಕಳೆಯುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಶುಭ ಫಲವನ್ನ ಕೊಡುವಂಥ ಈ ಹೋಮ ಹವನಾದಿಗಳೇನಿದೆ, ಇದು ಶುದ್ಧವಾದಂತಹ ನೈಸರ್ಗಿಕ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಬೇಕು, ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು. ಈ ಹಿನ್ನೆಲೆಯಲ್ಲಿ ಹೋಮ ಹವನಾದಿಗಳನ್ನು ಅನುಸರಣೆ ಮಾಡುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಇದೆ. ಹಾಗೆ ಈ ಹೋಮ ಹವನಾದಿಗಳ ಸಂದರ್ಭದಲ್ಲಿ ಯಾವ ವಸ್ತುವನ್ನು ಬಳಸಿಕೊಂಡು ಹೋಮ ಮಾಡೋದ್ರಿಂದ, ಯಾವ ಮಂತ್ರವನ್ನು ಪಠಣ ಮಾಡಿ ಹೋಮ ಹವನಾದಿಗಳನ್ನು ಮಾಡೋದ್ರಿಂದ ಪ್ರಯೋಜನಗಳು ಏನೇನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಏಕೆಂದರೆ ಹೋಮ ಮಾಡುವ ಮೊದಲು ಯಾವ ಹೋಮಕ್ಕೆ ಯಾವ ವಸ್ತುವನ್ನು ಬಳಸಬೇಕು ಅನ್ನುವಂಥದ್ದನ್ನು ನಾವು ಸರಿಯಾಗಿ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಮತ್ತೊಮ್ಮೆ ನಾವು ವಿಶೇಷ ಸಂಚಿಕೆಗಳಲ್ಲಿ ಮುಂದೆ ನೋಡೋಣ ಯಾವ ಯಾವ ರೀತಿಯ ಹೋಮ ಹವನಾದಿಗಳು ಯಾವ ಒಂದು ಸಮಸ್ಯೆಯನ್ನು ಬಗೆಹರಿಸುತ್ತೆ, ಯಾಕಾಗಿ ಅಂತ ಹೋಮವನ್ನು ಮಾಡಬೇಕು, ಆ ಹೋಮಕ್ಕೆ ಬಳಸುವಂತಹ ಸಾಮಗ್ರಿಗಳು ಯಾವ್ಯಾವ್ದಿರಬೇಕು ಅನ್ನುವಂಥದ್ದನ್ನು. ಸಾಮಾನ್ಯವಾಗಿ ಗಣಹೋಮವನ್ನು ಅಥವಾ ಗಣಪತಿ ಹೋಮವನ್ನು ಪ್ರತಿ ಮನೆಯಲ್ಲೂ ಕೂಡ ಆಗಾಗ್ಗೆ ಮಾಡಿಸುವಂಥದ್ದಿದೆ. ಅದರಲ್ಲಿ ಕೆಲವರು ನವಗ್ರಹ ಹೋಮ ಆಗಲಿ, ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಾಗಲಿ ಈ ಹೋಮವನ್ನು ಮಾಡಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಹೋಮಕ್ಕೆ ನಮ್ಮ ಹಿರಿಯರು ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು, ಯಾಕಾಗಿ ಅದನ್ನು ಮನೆಯಲ್ಲೇ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನೀವು ಮನನ ಮಾಡಿಕೊಂಡ್ರಿ. ಹಾಗಾಗಿ ಮುಂದೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭ, ವಿವಾಹಾದಿ ಶುಭ ಕಾರ್ಯಗಳಿರ್ಬೋದು, ಗೃಹ ಪ್ರವೇಶ ಇರ್ಬೋದು, ಅಥವಾ ಉಪನಯನ ಆಗಲಿ, ಮಕ್ಕಳ ಈ ಷೋಡಶ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಾಗಲಿ ಈ ಹೋಮ ಹವನಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನಸ್ಸು, ನಿಮ್ಮ ಮನೆ ಪರಿಶುದ್ಧವಾಗುತ್ತೆ. ಇದರಿಂದ ಸಕಾರಾತ್ಮಕವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಹಿರಿಯರೊಂದಿಗೆ, ಪಿತೃವರ್ಗದವರೊಂದಿಗೆ ಸ್ವಲ್ಪ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂತಹ ದಿನ, ಅಥವಾ ಮನೆಯಲ್ಲಿರುವಂಥ ಹಿರಿಯರು, ನಿಮ್ಮ ಕುಟುಂಬದ ಹಿರಿಯರು, ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಂದರ್ಭಗಳಿದೆ ಈ ದಿನದಲ್ಲಿ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಲ್ಲ. ಅದರಲ್ಲೂ ಆರಂಭಿಕ ಅಡೆತಡೆಗಳು ಈ ದಿನ ತುಂಬ ಇರುವಂಥದ್ದು. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಚಿಂತೆ ಹೆಚ್ಚಾಗುತ್ತೆ. ಹಣ ಕಡಿಮೆ ಇರ್ಬೋದು, ಸಾಲದ ಹೊರೆ ಇರ್ಬೋದು, ಅಥವಾ ನೀವು ತೆಗೆದುಕೊಂಡಂಥ ಯೋಜನೆಗೆ ಸಕಾಲದಲ್ಲಿ ಈ ಹಣಕಾಸಿನ ನೆರವು ಸಿಕ್ಕದೇ ಇರ್ಬೋದು. ಇನ್ನು ಬ್ಯಾಂಕ್ ಆಗಲಿ, ಹಣಕಾಸಿನ ಸಂಸ್ಥೆಗಳಿಂದಾಗಲಿ ನಿಮಗೆ ಬರಬೇಕಾದಂತಹ ನಿರೀಕ್ಷೆ ಮಾಡಿರುವಂಥ ಒಂದು ಧನ ಸಹಾಯದಲ್ಲಿ ಕೂಡ ಈ ದಿನ ವ್ಯತ್ಯಯಗಳು ಉಂಟಾಗುವಂಥದ್ದಿದೆ. ಒಟ್ಟಾರೆ ಈ ಹಣಕಾಸಿನ ವ್ಯವಹಾರದಲ್ಲಿ ಏನೋ ಒಂದು ರೀತಿಯ ಹಿನ್ನಡೆ ಅನ್ನುವಂಥದ್ದು ಇದೆ. ಇನ್ನು ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಇಲ್ಲಿ ಈ ಖರೀದಿಯಲ್ಲಿ ವಸ್ತುಗಳಲ್ಲಿ ಸ್ವಲ್ಪ ಮೋಸ ಉಂಟಾಗುವಂಥದ್ದು ಇರುತ್ತೆ. ಹಾಗೆ
ಈ ದಿನದ ಒಂದು ವ್ಯಾಪಾರ ವ್ಯವಹಾರಗಳು ತುಂಬ ನಿಧಾನ ಆಗುವಂಥದ್ದು, ಜೊತೆಗೆ ನಿಮ್ಮ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ರೀತಿಯ ವ್ಯರ್ಥ ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು. ದೂರದ ಪ್ರಯಾಣವನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಅಂತ ಈಗಾಗಲೇ ಹೇಳಿದಾಗೆ, ಈ ಕೌಟುಂಬಿಕ ವಿಚಾರದಲ್ಲೂ ಕೂಡ ಸ್ವಲ್ಪ ಒತ್ತಡ ಇದೆ, ಕಿರಿಕಿರಿ ಇರುತ್ತೆ. ಹಾಗೆ ನೀವು ಕೆಲಸವನ್ನು ಸಕಾಲದಲ್ಲಿ ಪೂರ್ಣ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಕೆಲಸಗಳಿಂದ ನಿಮಗೆ ಸಮಸ್ಯೆಗಳು ಉಂಟಾಗುವಂಥದ್ದು ಬಹಳ ನಿಚ್ಚಳವಾಗಿದೆ. ಹಾಗೆ ಈ ದಿನ ಮಾತು ಕಮ್ಮಿ ಆದರೆ ಒಳಿತು ಅನ್ನುವಂಥ ಒಂದು ಭಾವನೆ ನಿಮ್ಮ ಮನಸ್ಸಿಗೆ ಬರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಅನಿರೀಕ್ಷಿತ ಘಟನೆಗಳು ಕೂಡ ನಡೆಯುವಂಥದ್ದಿದೆ. ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ಬಿಡಿ. ಅದಕ್ಕಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾದಂಥ ಸಂತೋಷ ಇರುತ್ತೆ. ಕುಟುಂಬದಲ್ಲಿ ಒಂದು ನೆಮ್ಮದಿ ಇದೆ. ಕುಟುಂಬಸ್ಥರಿಗಾಗಿ ಈ ದಿನ ನಿಮ್ಮ ಕೆಲಸ ಇರ್ಬೋದು, ನಿಮಗಾಗಿ ಕುಟುಂಬಸ್ಥರ ಬೆಂಬಲ ಇರ್ಬೋದು, ತುಂಬ ಪೂರಕವಾಗಿರುತ್ತೆ. ಒಬ್ರಿಗೊಬ್ರಿಗ ತಿಳುವಳಿಕೆ, ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಹಳ ಅದ್ಭುತವಾಗಿದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಯೋಜನೆಗಳು ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ದಿನ ಇದು. ಹಾಗಾಗಿ ನೀವು ಮಾಡುವಂಥ ಪ್ರತಿ ಕಾರ್ಯದಲ್ಲಿ, ಪ್ರತಿ ಕೆಲಸದಲ್ಲಿ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕೆಲಸದಿಂದ ಅನುಕೂಲ ಆಗಿದೆ, ಕೆಲಸದಿಂದ ಒಳ್ಳೆಯ ಲಾಭ ಇದೆ, ಹಾಗೆ ಮನಸ್ಸಿಗೆ ಸಮಾಧಾನ ಇದೆ. ಈ ರೀತಿಯ ಒಂದು ಪಾಸಿಟಿವ್ ಥಿಂಕಿಂಗ್ ತುಂಬ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ವಾದ ವಿವಾದಗಳಿಂದ ತಪ್ಪಿಸಿಕೊಳ್ಳುವಂಥ ಒಂದು ಜಾಣತನ ಕೂಡ ಇದೆ. ನಿಮಗೆ ಗೊತ್ತಿದೆ ಯಾರನ್ನು ಅವಾಯ್ಡ್ ಮಾಡಬೇಕು, ಯಾರಿಂದ ಯಾವ ಸಹಕಾರಗಳನ್ನು ಪಡ್ಕೊಳ್ಬೇಕು, ಎಲ್ಲ ವಿದ್ಯಮಾನಗಳು ಗೊತ್ತಿದೆ. ಅದಕ್ಕಾಗಿಯೇ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ ಬಹಳ ಬೇಗ ಫಲಿತಾಂಶಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪರಿಹಾರವನ್ನು ಮಾಡ್ಕೊಳ್ತೀರಿ. ಇದು ಬಹಳ ಮುಖ್ಯ. ಏಕೆಂದರೆ ಈ ದಿನ ನಿಮಗೆ ತುಂಬ ನಂಬಿಕೆ ಇದೆ, ಬಲವಾದ ನಂಬಿಕೆ, ಅಚಲವಾದ ನಂಬಿಕೆ, ಸ್ಥಿರವಾದ ನಂಬಿಕೆ ಅದು. ಹಾಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಒಂದು ಶ್ರದ್ಧೆ ಇದೆ, ಆಸಕ್ತಿ ಇದೆ, ಗುರು ಹಿರಿಯರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ, ಗ್ರಹಗತಿಗಳು ಚೆನ್ನಾಗಿದೆ ಈ ದಿನ. ಇನ್ನೇನು ಬೇಕು, ಎಲ್ಲವೂ ಕೂಡ ತುಂಬ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭ ಇದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಫಲಪ್ರದವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಚಿನ್ನಾಭರಣಗಳನ್ನಾಗಲಿ ಅಥವಾ ಮನೆಗೆ ಬೇಕಾದಂತಹ ಯಾವುದೇ ರೀತಿಯ ಸಾಮಗ್ರಿಗಳನ್ನಾಗಲಿ ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಹಾಗಾಗಿ ನಿಮಗೆ ಬರುವಂಥ ಈ ಅದೃಷ್ಟವನ್ನು ಈ ದಿನ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿದೆ. ಷಷ್ಠದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡದಿಂದ ಕೂಡಿದ್ರೂ ಕೂಡ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಅದರಲ್ಲೂ ಈ ವಕ್ರಿ ಕುಜ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಇದರಿಂದ ಕೆಲವೊಂದು ಸಮಸ್ಯೆಗಳು ಈ ದಿನ ಹೆಚ್ಚಾಗಬಹುದು. ಆದರೆ ಗುರು ಹಿರಿಯರ ಸಲಹೆ, ಮಾರ್ಗದರ್ಶನ, ಸಹಕಾರ ಬಹಳ ಚೆನ್ನಾಗಿದೆ. ಬಹಳ ಸಂದರ್ಭೋಚಿತವಾಗಿ, ಸಮಯೋಚಿತವಾಗಿ ಬರುವಂಥದ್ದು ಇದು. ಹಾಗಾಗಿನೇ ನಿಮ್ಮ ವ್ಯಾಪಾರದಲ್ಲಿ ನಿರೀಕ್ಷಿತ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ನಿಮ್ಮ ವೈರಿಗಳನ್ನು, ನಿಮ್ಮ ಹಿತ ಶತ್ರುಗಳನ್ನು ದೂರ ಇಡುವಂಥ ಒಂದು ಪ್ರಸಂಗ ಕೂಡ ಇದೆ. ಇದು ಮನಸ್ಸಿಗೆ ಸಮಾಧಾನ ನಿಮಗೆ. ಹಾಗೆ ಈ ದಿನ ಹೊಸ ವಿಚಾರಗಳತ್ತ ಗಮನ ಹರಿಸ್ತೀರಿ. ಹೊಸ ಜ್ಞಾನ ಸಂಪಾದನೆ ಆಗಬೇಕು, ಒಂದು ನಾಲೆಡ್ಜನ್ನು ಅಕ್ಯುಮುಲೇಟ್ ಮಾಡಿಕೊಳ್ಬೇಕು. ಯಾವುದೋ ಒಂದು ವಿಚಾರದಲ್ಲಿ ಈ ದಿನ ಹೊಸದಾಗಿ ಕಲಿಯುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಬುದ್ಧಿಮತ್ತೆ ವಿಸ್ತರಣೆಯಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಿ ಅಧಿಕಾರಿಗಳೊಂದಿಗೆ ನಡೆಸುವಂಥ ಚರ್ಚೆ ಫಲಪ್ರದವಾಗುತ್ತೆ. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೆಲವು ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿ ಮುಂದುವರಿಯುವಂತಹ ಒಂದು ಮನಸ್ಥಿತಿ ಇದೆ. ಇದರಿಂದ ಅತ್ಯುತ್ತಮವಾದ ಫಲಗಳು ಸಿಕ್ಕತ್ತೆ. ಒಳ್ಳೆಯ ಭವಿಷ್ಯ ನಿಮಗಾಗಿ ಇದೆ. ಹಾಗೆ ಈ ದಿನದಲ್ಲಿ ಬಾಲ್ಯದ ಗೆಳೆಯರ ಜೊತೆಯಲ್ಲಿ
ಒಂದು ಮನರಂಜನೆಯಲ್ಲಿ ಅಥವಾ ಗೆಳೆಯರ ಜೊತೆಯಲ್ಲಿ ಕಳೆಯುವಂಥ ಸಮಯ ನಿಮಗೆ ಸಂಪೂರ್ಣವಾದ ತೃಪ್ತಿಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ಸಂತೋಷ, ಸಂತೃಪ್ತಿ, ಮನರಂಜನೆ ಎಲ್ಲವೂ ಕೂಡ ಒಟ್ಟೊಟ್ಟಾಗಿ ಬರುವಂಥ ಅವಕಾಶಗಳು ತುಂಬ ಇದೆ. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ಸಮಸ್ಯೆಗಳಿಗೆ ನೀವೊಬ್ಬರೇ ಪರಿಹಾರಕ್ಕಾಗಿ ಪ್ರಯತ್ನ ಪಡುವಂಥದ್ದಲ್ಲ. ನಿಮ್ಮ ಜೊತೆಗೆ ನಿಮ್ಮ ಬಂಧುಗಳು, ಮಿತ್ರರು, ಕುಟುಂಬಸ್ಥರು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ನಿಮ್ಮ ಜೊತೆಗಿರ್ತಾರೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ನಿಮಗೆ ಆನೆಯ ಬಲ ಬಂದಷ್ಟು ಆತ್ಮವಿಶ್ವಾಸ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮದಲ್ಲಿದ್ದಾನೆ. ಇಲ್ಲಿ ಪೂರ್ವ ಪುಣ್ಯ ಸ್ಥಾನ ಎಂದರೆ ಸ್ವಲ್ಪ ಮಿಶ್ರ ಫಲಗಳು ಇರುವಂಥದ್ದು ಚಂದ್ರನಿಂದ. ಹಾಗಾಗಿ ಈ ದಿನದ ಗೋಚಾರದಲ್ಲಿ, ಈ ದಿನದ ಪ್ರಯಾಣದಲ್ಲಿ, ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಆರೋಗ್ಯದ ಬಗ್ಗೆ ಈ ದಿನ ತುಂಬ ನಿರ್ಲಕ್ಷ್ಯ ವಹಿಸುವಂಥದ್ದು, ತುಂಬ ನೆಗ್ಲೆಕ್ಟ್ ಮಾಡ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ಈಗಾಗಲೇ ಅನಾರೋಗ್ಯ ಇರುವಂಥವ್ರಿಗೆ ಅದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಔಷಧೋಪಚಾರಗಳು ಈ ದಿನ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನವನ್ನು ತರಲ್ಲ. ಹಾಗೆ ವೈದ್ಯರ ಸಲಹೆ ಆಗಲಿ ಅಥವಾ ಈ ಮನೆ ಮದ್ದಿನ ವಿಚಾರದಲ್ಲಾಗಲಿ ನಿಮಗೆ ಸ್ವಲ್ಪ ಜಿಜ್ಞಾಸೆ ಇರುವಂಥ ಸಂದರ್ಭಗಳು ಕೂಡ ಇದೆ. ಏಕೆಂದರೆ ಮನಸ್ಸು ಈ ದಿನ ಚಂಚಲವಾಗಿರುವಂಥದ್ದು. ಯಾವುದೇ ವಿಚಾರದಲ್ಲಿ ನೀವು ಸ್ಟಿಕ್ ಆನ್ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲಾಗಲಿ ಅಥವಾ ನಿಮ್ಮ ಸಂಬಂಧಿಕರ ಜೊತೆಯಲ್ಲಾಗಲಿ ಇರುವಂಥ ವಿವಾದಗಳನ್ನು ತಪ್ಪಿಸುವಂಥದ್ದು ಉತ್ತಮ. ಅದಕ್ಕೆ ಅವಕಾಶ ಇದೆ, ಆದರೆ ಸ್ವಲ್ಪ ಮನಸ್ಸು ಮಾಡಬೇಕಷ್ಟೇ. ಹಾಗೆ ಈ ದಿನ ನಿಮ್ಮ ಮಾತಿಗೆ ನಿಮ್ಮ ಕುಟುಂಬಸ್ಥರು ಒಪ್ಪಲ್ಲ, ಅಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಏತಿ ಅಂದರೆ ಪ್ರೇತಿ ಅನ್ನುವಂಥ ಸಂದರ್ಭ ಮನೆಯಲ್ಲೂ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮ್ಮ ಪ್ರಗತಿ ತುಂಬ ನಿಧಾನ. ಈ ದಿನ ನಿಮ್ಮ ತಾಳ್ಮೆಗೆ ಒಂದು ಪರೀಕ್ಷೆ ಬರುವಂಥದ್ದು. ಹಾಗಾಗಿ ತಾಳ್ಮೆ ಕೆಟ್ಟು ಹೋಗುತ್ತೆ. ಆತುರಾತುರವಾಗಿ ಏನಾದರೂ ಮಾಡಲಿಕ್ಕೆ ಹೊರಡ್ತೀರಿ, ಅಲ್ಲಿ ಎಡವಟ್ಟಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನೀವು ಮಾಡುವಂಥ ಆಲೋಚನೆಗಳಾಗಲಿ, ನೀವು ಮಾಡುವಂಥ ಕಾರ್ಯದಲ್ಲಾಗಲಿ ಸ್ವಲ್ಪ ಧನಾತ್ಮಕವಾಗಿರಿ, ಪಾಸಿಟಿವ್ ಆಗಿರಿ. ಈ ದಿನದಲ್ಲಿ ಯೋಚನೆ ಕೂಡ ಹಾಗೇ ಇರಬೇಕು. ಅಂದರೆ ಒಳ್ಳೆಯದೇ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ಒಳ್ಳೆಯದೇ ಆಗುತ್ತೆ. ಹಾಗಾಗಿನೇ ತುಂಬ ಧನಾತ್ಮಕವಾದಂಥ ಆಲೋಚನೆಗಳಿರಲಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ದೇವಿಯ ದರ್ಶನವನ್ನು ಮಾಡಿ ಸ್ಮರಣೆ ಮಾಡಿ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮಿಶ್ರ ಫಲಗಳು ಇರುವಂಥದ್ದು. ಹಾಗೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಅಥವಾ ನಿಮ್ಮ ಹಣಕಾಸಿನ ನಿರ್ವಹಣೆ ಇದರಲ್ಲಿ ಅಲ್ಪ ಪ್ರಮಾಣದ ಅನುಕೂಲತೆಗಳಿದೆ, ಅಲ್ಪ ಪ್ರಮಾಣದ ಲಾಭ ಈ ದಿನ ಸಿಕ್ಕುವಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿದೆ, ಕೆಲವು ಕೃತ್ಯಗಳೇನಿದೆ ಅದು ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿ ಆತುರವಾಗಿ ಕೆಲಸ ಮಾಡ್ತಿರೋ, ಅನುಮಾನದಿಂದ ಕೆಲಸಗಳನ್ನೇ ಮಾಡ್ತಿರೋ ಅಥವಾ ವ್ಯಕ್ತಿಗಳನ್ನು ನಂಬದೆ ಕೆಲಸ ಮಾಡುವಂಥದ್ದು, ಈ ವಿದ್ಯಮಾನಗಳಿಂದ ನಿಮಗೆ ಈ ದಿನ ಸ್ವಲ್ಪ ಹಿನ್ನಡೆ ಇರುತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ನಿಮ್ಮ ಅಧಿಕಾರಿಗಳಿಂದ ತುಂಬ ಒತ್ತಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಈ ಕಾನೂನು ಏನಿದೆ ಸರ್ಕಾರದ ಮಟ್ಟದಲ್ಲಿ ಆಗುವಂಥದ್ದು ಅದು ಕೂಡ ನಿಮಗೆ ಈ ದಿನ ಮುಳುವಾಗಿಬಿಡುತ್ತೆ. ಯಾವುದು ಕೂಡ ಅಷ್ಟೊಂದು ಈ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಹಾಗಾಗಿನೇ ಕೆಲವೊಂದು ವಿದ್ಯಮಾನಗಳಿಂದ ಬೇಸರ ಆಗುವಂಥದ್ದು ಕೂಡ ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಮೂರನೆಯವರಿಂದ ಸ್ವಲ್ಪ ಹದಗೆಡುವಂಥದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗೆ ಕೈಗೊಂಡ ಕೆಲಸ ನಿಧಾನವಾಗೋದ್ರಿಂದ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದಲ್ಲಿ ಮನಸ್ಸಿಗೂ ಕೂಡ ಒಂದು ರೀತಿಯ ಅಸಮಾಧಾನ ಇರುವಂಥದ್ದು. ಹಣಕಾಸಿನ ವಿಚಾರಗಳು ನಿಮ್ಮನ್ನು ನಿರುತ್ಸಾಹಗೊಳಿಸುತ್ತೆ. ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ, ಸೋಮಾರಿತನ ಅಲ್ಲ ಅದು, ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಮಂಕು ಕವಿದಂತೆ ಇರುತ್ತೆ. ಯಾರೋ ಬುದ್ಧಿ ಭ್ರಮಣೆ ಆದಂಥವರ ಜೊತೆಯಲ್ಲೋ ಅಥವಾ ಅತಿಯಾಗಿ ಮಾತಾಡಿ
ಸಮಯವನ್ನು ವ್ಯರ್ಥ ಮಾಡುವಂಥವರ ಜೊತೆಯಲ್ಲೋ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ರೀತಿಯ ಮಾತುಕತೆಯಿಂದ ಯಾವುದೇ ಪ್ರಯೋಜನ ಆಗಲ್ಲ, ಆದರೆ ಸಮಯ ಮಾತ್ರ ವ್ಯರ್ಥವಾಗುತ್ತೆ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಇಲ್ಲಾಂದರೆ ಭಕ್ತಿಯಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಕೀರ್ತಿ ಸ್ಥಾನದಲ್ಲಿದ್ದಾನೆ, 3ನೇ ಸ್ಥಾನ. ಜೊತೆಗೆ ಈ ದಿನ ಕೇತು ಕೂಡ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಅತ್ಯಂತ ಉತ್ಸಾಹ ಇದೆ. ಹಾಗೆ ಉತ್ಸಾಹ ಸಂತೋಷ ಇರುವಂಥ ಸಂದರ್ಭದಲ್ಲೇ ಕೆಲವೊಂದು ರೀತಿಯ ನಿರ್ಲಿಪ್ತತೆ ಕೂಡ ಇರುವಂಥ ಸಂದರ್ಭ ಇದೆ. ಆದರೆ ನೀವು ಮಾಡುವಂಥ ಪ್ರಯತ್ನದಲ್ಲಿ ಅದ್ಭುತವಾದಂತಹ ಯಶಸ್ಸು. ಸ್ವಲ್ಪವೇ ಪ್ರಯತ್ನ, ಆದರೆ ಫಲ ಮಾತ್ರ ಅಗಾಧವಾಗಿ ಇರುವಂಥದ್ದು. ಹಾಗೆ ಈ ಸ್ಥಿರಾಸ್ತಿ ಖರೀದಿಯ ವಿಚಾರ ಇರಲಿ, ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಾಗಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಪಕ್ಕ ಇರುತ್ತೆ. ಪ್ರಯತ್ನಗಳು ತುಂಬ ವೇಗಗೊಳ್ಳುತ್ತೆ. ಹಾಗಾಗಿನೇ ನಿಮ್ಮ ವ್ಯಾಪಾರ ತುಂಬ ಸುಗಮವಾಗಿ ಸಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ ಹೆಚ್ಚುವರಿ ಜವಾಬ್ದಾರಿಗಳು ನಿಮಗೆ ಬರುವಂಥದ್ದಿದೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಒಂದು ವಿವೇಚನೆಗೆ ಬಹಳ ವಿಶೇಷವಾದಂಥ ಕೆಲಸವೊಂದು ಈ ದಿನ ಒದಗಿ ಬರುವಂಥದ್ದು ಇದೆ. ಹಾಗಾಗಿ ತುಂಬ ಪರಿಣಾಮಕಾರಿಯಾಗಿ, ತುಂಬ ಎಫೆಕ್ಟಿವ್ ಆಗಿ ಆ ಕೆಲಸವನ್ನು ಮಾಡುವಂಥ ಒಂದು ಮನಸ್ಸಿದೆ. ಏಕೆಂದರೆ ನಿಮ್ಮ ಮನಸ್ಸು ಎಲ್ಲದರಲ್ಲೂ ಕೂಡ ಈ ದಿನ ಹದವಾಗಿದೆ, ಅನುಭವ ಚೆನ್ನಾಗಿದೆ, ಹಿರಿಯರ ಮಾರ್ಗದರ್ಶನ ಈ ದಿನ ಸಕಾಲಕ್ಕೆ ಸಿಕ್ಕತ್ತೆ. ಒಟ್ಟಾರೆ ನಿಮಗೆ ನಿಮ್ಮ ಕೆಲಸಕ್ಕೆ ಬೇಕಾಗುವಂಥ ಒಂದು ಒಳ್ಳೆಯ ವಾತಾವರಣದಲ್ಲಿರ್ತೀರಿ. ಸಮಾಜದಲ್ಲೂ ಕೂಡ ನಿಮ್ಮ ಗೌರವಕ್ಕೇನೂ ಕೊರತೆ ಇಲ್ಲ. ಜನ ನಿಮ್ಮ ಮಾತನ್ನು ನಂಬ್ತಾರೆ, ಕುಟುಂಬಸ್ಥರು ನಿಮ್ಮನ್ನು ನಂಬಿದ್ದಾರೆ. ಹಾಗೆ ನಿಮ್ಮಿಂದ ಆಗುವಂಥ ಕೆಲಸಗಳೇನಿದೆ, ನೀವು ಮಾಡಬೇಕಾಗಿರುವಂಥ ಒಂದು ಸೇವೆ ಆಗ್ಬೋದು ಅಥವಾ ಕರ್ತವ್ಯ ಆಗ್ಬೋದು, ಇದನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಕಮ್ಯುನಿಕೇಷನ್ ಕೂಡ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಬಹಳ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರನ್ನು ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾಕೆಂದರೆ ದ್ವಿತೀಯದಲ್ಲೇ ಚಂದ್ರ ಇದ್ದಾಗ ಈ 2 ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಇದು. ಹಾಗಾಗಿ ಯಾವ ಯಾವ ವಿಚಾರಗಳಿಂದ ಈ ದಿನ ನಿಮಗೆ ಒತ್ತಡ ಬರುತ್ತೆ, ಯಾವ ಯಾವ ಅಂಶಗಳಿಂದ ನಿಮಗೆ ಅಸಂತೋಷ ಉಂಟಾಗುತ್ತೆ, ಎಲ್ಲೋ ಒಂದು ಕಡೆ ಅತೃಪ್ತಿ ಅನ್ನುವಂಥದ್ದು ಬಹಳ ಮಟ್ಟಿಗೆ ನಿಮ್ಮ ಮನಸ್ಸನ್ನು ಕಾಡುವಂಥ ವಿಚಾರ ಇದು. ಹಾಗೆ ವೈಯಕ್ತಿಕ ಸಂಬಂಧದಲ್ಲಿಯೂ ಕೂಡ ಗೊಂದಲ ಉಂಟಾಗುವಂಥದ್ದು. ಇದಕ್ಕೇನು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಏಕೆಂದರೆ ನಿಮ್ಮ ಮಾತು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮನಸ್ಸನ್ನು ಹಾಳು ಮಾಡಿಬಿಡುತ್ತೆ. ಒರಟಾದ ಮಾತು, ಅಸಂಬದ್ಧವಾದಂತಹ ಮಾತು, ನಿಮ್ಮ ಮಾತಿಗೂ ನಿಮ್ಮ ಆಲೋಚನೆಗೂ ಕೃತಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಈ ದಿನದಲ್ಲಿ. ಹಾಗೆ ನಿಮ್ಮ ಆತ್ಮ ಬಲದಿಂದ ನೀವು ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ಆದರೆ ಆತ್ಮವಿಶ್ವಾಸದ ಕೊರತೆ ಕೂಡ ಈ ದಿನ ಇರುವಂಥದ್ದು. ಒಂದು ಕಡೆ ಹಣ ಇಲ್ಲ, ಇನ್ನೊಂದು ಕಡೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯದಾಗ್ತಾ ಇಲ್ಲ, ಫಲಿತಾಂಶಗಳು ಬರ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ತುಂಬ ಮುತುವರ್ಜಿಯಿಂದ ಮಾಡ್ತೀರಿ, ತುಂಬ ಶ್ರದ್ಧೆ ಇದೆ, ನಂಬಿಕೆ ಇದೆ. ಆದರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಹಿತಶತ್ರುಗಳ ಬಗ್ಗೆ ಈ ದಿನ ಗಮನ ಕೊಡಲ್ಲ, ಅವರನ್ನು ಕೂಡ ನಂಬ್ತೀರಿ. ಅಂಥ ಒಂದು ಮುಗ್ಧತೆ ಈ ದಿನ ನಿಮ್ಮಲ್ಲಿದೆ. ಅದಕ್ಕಾಗಿಯೇ ನಿಮಗೆ ಕಷ್ಟಗಳು ಜಾಸ್ತಿ. ಎಲ್ಲರನ್ನು ನಂಬ್ತೀರಿ, ಎಲ್ಲವನ್ನ ಮಾಡಲಿಕ್ಕೆ ಹೋಗ್ತೀರಿ, ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮ ತಲೆಯ ಮೇಲೆ ಹಾಕ್ಕೊಳ್ತೀರಿ. ಆದರೆ ಅದರಿಂದ ಬರುವಂಥ ಫಲ ಮಾತ್ರ ಅಷ್ಟಕ್ಕಷ್ಟೇ. ನಿಮ್ಮ ಮಾತಿಗೂ ಗೌರವ ಇಲ್ಲ, ನೀವು ಪಟ್ಟಂಥ ಶ್ರಮಕ್ಕೂ ಕೂಡ ಬೆಲೆ ಇಲ್ಲ. ಅಂಥ ಒಂದು ಸಂದರ್ಭ ಈ ದಿನ ಎದುರಿಸಬೇಕಾಗತ್ತೆ, ಜಾಗ್ರತೆ. ಹಾಗಾಗಿ ಕೆಲಸದಲ್ಲಿ ಔಚಿತ್ಯಪೂರ್ಣವಾದಂತಹ ಒಂದು ಸನ್ನಿವೇಶವನ್ನು ನೀವು ನಿಭಾಯಿಸಬೇಕು. ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ, ಆದರೆ ಸಂದರ್ಭೋಚಿತವಾಗಿ ಅದನ್ನು ಬಳಸ್ಕೊಳ್ಳಿ. ಹಾಗೆ ಯಾವುದೇ ಒಂದು ತಪ್ಪು ಗ್ರಹಿಕೆ ಉಂಟಾದರೆ ಸ್ವಲ್ಪ ಜಾಗ್ರತೆ, ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳಿಸ್ಕೊಳ್ಳಿ, ಇಲ್ಲಾಂದರೆ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು
ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಯಾಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ಮನಸ್ಸಿಗೆ ತುಂಬ ಒಂದು ಆನಂದ ಇದೆ, ಅನುಕೂಲ ಕೂಡ ಇದೆ. ಹಾಗೆ ಈ ದಿನ ನೀವು ಬೇರೆಯವರ ಆಸರೆಗೆ ಕಾಯುವಂಥದ್ದು, ಬೇರೆಯವರ ಮೇಲೆ ಡಿಪೆಂಡ್ ಆಗುವಂಥ ವಿಚಾರಗಳೇನಿದೆ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಸಾಮರ್ಥ್ಯದ ಮೇಲೆ, ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮಾಡುವಂಥದ್ದು ಇದೆ. ಇದು ನಿಮಗೆ ಹೆಚ್ಚುವರಿ ಜವಾಬ್ದಾರಿ ಅನ್ನಿಸ್ಬೋದು, ಆದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಅದರಲ್ಲಿ ನಿಮಗೆ ಸಂತೋಷ ಇದೆ. ಹಾಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ತರುವಂಥ ಕೆಲವು ಕೆಲಸಗಳೇ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಅಂಥ ವ್ಯಕ್ತಿಗಳನ್ನೇ ಭೇಟಿಯಾಗ್ತೀರಿ. ಅಂಥ ಒಂದು ಆಹಾರವನ್ನೇ ನೀವು ಈ ದಿನ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ. ಜೊತೆಗೆ ಈ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮಗೆ ಸಂತೋಷ ಅನ್ನುವಂಥದ್ದು, ಮೇಲಧಿಕಾರಿಗಳ ಬೆಂಬಲ, ಸಹೋದ್ಯೋಗಿಗಳ ಒಂದು ವಿಶೇಷವಾದ ಅನುಕಂಪ ಈ ದಿನ ನಿಮ್ಮ ಮೇಲೆ ಇರುವಂಥದ್ದು ಇದೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಇದ್ದಂಥ ಮನಸ್ತಾಪಗಳು, ವಿವಾದಗಳು, ಏನೋ ಭಿನ್ನಾಭಿಪ್ರಾಯಗಳು ಇದು ಕೂಡ ಈ ದಿನ ಬಗೆಹರಿಯುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಫಲವನ್ನು ತರುವಂಥದ್ದು. ಇನ್ನು ಈ ದಿನ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ವ್ಯಾಪಾರ ವ್ಯವಹಾರಗಳು ತೃಪ್ತಿಕರವಾಗಿರುತ್ತೆ. ನಿಮ್ಮ ಪ್ರೇಮದ ಜೀವನ ಕೂಡ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ, ಸಮಾಧಾನವನ್ನು ತರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಲಾಭ ಇದೆ. ನೆನ್ನೆಗಿಂತ ಈ ದಿನ ತುಂಬ ಉತ್ತಮವಾಗಿರುವಂಥದ್ದು. ಹಾಗೆ ಕೌಟುಂಬಿಕ ವಾತಾವರಣ ಕೂಡ ತುಂಬ ಶಾಂತಿಯುತವಾಗಿರುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂತಹ ಅದ್ಭುತವಾದಂತಹ ಚಮತ್ಕಾರಿ ಫಲಗಳು ಸಿಕ್ಕದೇ ಇದ್ದರೂ ಈ ದಿನ ನಿಮಗೆ ಎಷ್ಟು ಬೇಕೋ, ನಿಮ್ಮ ಸಂತೋಷಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನು ಈ ದಿನ ಪಡ್ಕೊಳ್ತೀರಿ. ಅದು ಭಗವಂತನ ಅನುಗ್ರಹದಿಂದ, ನಿಮ್ಮ ತಂದೆ ತಾಯಿಯಂದ್ರ, ನಿಮ್ಮ ಹಿರಿಯರ ಆಶೀರ್ವಾದದಿಂದ ನಿಮಗೆ ಸಿಕ್ಕುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಈ ದಿನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಸ್ಥಿತನಾದರೆ ಮನಸ್ಸಿಗೆ ತೀವ್ರವಾದ ಅಸಮಾಧಾನ ಇದೆ, ಅಸಂತೋಷ ಇದೆ. ಕುಟುಂಬದ ವಾತಾವರಣ ಕೂಡ ಈ ದಿನ ನಿಮಗೆ ಉತ್ಸಾಹದಾಯಕವಾಗಿಲ್ಲ. ಅಂದರೆ ಒಂದು ಮೋಟಿವೇಶನಲ್ ಫ್ಯಾಕ್ಟರ್ ಅನ್ನುವಂಥದ್ದೇ ಈ ದಿನ ಮಿಸ್ಸಿಂಗ್ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ ಇದಕ್ಕಾಗಿ ಹುಡುಕಾಟ ನಡೆಸೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದು ಎಲ್ಲೂ ಸಿಕ್ಕಲ್ಲ, ನಿಮ್ಮ ಮನಸ್ಸಿನಲ್ಲೇ ಇದೆ, ನಿಮ್ಮ ಕುಟುಂಬದಲ್ಲೇ ಇದೆ. ಆದರೆ ಅದನ್ನು ಈ ದಿನ ನೀವು ನೋಡಬೇಕು, ಅದನ್ನು ಅನುಭವಿಸಬೇಕಷ್ಟೇ. ಇನ್ನು ಈ ದಿನ ವಿಶೇಷವಾಗಿ ನೀವು ಯಾರನ್ನೂ ಕೂಡ ಹಣದ ವಿಚಾರದಲ್ಲಿ ನಂಬಲಿಕ್ಕೆ ಹೋಗಬೇಡಿ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಜೊತೆ, ಇತ್ತೀಚೆಗೆ ಪರಿಚಯ ಆಗಿರುವಂಥವರ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಇನ್ನು ಹಣವನ್ನು ಕೊಡುವಂಥದ್ದು, ಸಾಲವಾಗಿ ತರುವಂಥ ವಿಚಾರ, ಹಣಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರ, ಇದರಲ್ಲಿ ಈ ದಿನ ತುಂಬ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನೀವು ಸ್ನೇಹಿತರನ್ನು ಕಳ್ಕೊಳ್ಳಿಕ್ಕೂ ಆಗಲ್ಲ, ಬಂಧುಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಆಗಲ್ಲ. ಆದರೆ ಅವರನ್ನು ನೀವು ಸಮಾಧಾನ ಪಡಿಸ್ಲಿಕ್ಕೂ ಕೂಡ ಈ ದಿನ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತೀರಿ. ಸ್ವಲ್ಪ ವಾತಾವರಣವನ್ನು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಾತನ್ನು, ನಿಮ್ಮ ಕಮ್ಯುನಿಕೇಷನನ್ನು ಸ್ವಲ್ಪ ಸ್ಪಷ್ಟವಾಗಿ ಇಟ್ಕೊಳ್ಳಿ. ಅದರಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ತುಂಬ ಇದೆ. ಇನ್ನು ಮನೆಯಲ್ಲಿ ಸಂತೋಷದ, ಆನಂದದ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು. ತಾನೇ ತಾನಾಗಿ ಬರಲ್ಲ. ಈ ದಿನ ನೀವು ಪ್ರಯತ್ನ ಮಾಡಿದ್ರೆ ಕೂಡ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ. ಹಾಗೆ ನೀವು ವಿದ್ಯಾರ್ಥಿಗಳಾಗಿದ್ದರೆ ಹೆಚ್ಚಿನ ಮುತುವರ್ಜಿಯಿಂದ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಬೇಕಾಗತ್ತೆ. ಸ್ವಲ್ಪ ಶ್ರಮಪಟ್ಟೆ ಒಂದು ಗುರಿಯನ್ನು ತಲುಪಬೇಕು ಈ ದಿನ. ಇನ್ನು ನಿರ್ವಹಣಾ ಕೌಶಲ್ಯ ಆಗಲಿ ಅಥವಾ ನಿಮ್ಮ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಆಗಲಿ, ಕಮ್ಯುನಿಕೇಷನ್ ಆಗಲಿ ಸ್ವಲ್ಪ ಚೆನ್ನಾಗಿರಲಿ, ಒಳ್ಳೆಯದಾಗತ್ತೆ. ಈ ಹೊಸ ಪರಿಸ್ಥಿತಿಗೆ ಸ್ವಲ್ಪ ಹೊಂದಿಕೊಳ್ಳುವಂಥ ಮನಸ್ಥಿತಿ ಇರಲಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಶುಭ ಫಲಗಳಿದೆ. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇದೆ. ನೆನ್ನೆ ಮೊನ್ನೆ ಮಾಡಿರುವಂತಹ ಕೆಲಸಕ್ಕೆ ಈ ದಿನ ನಿಮಗೆ ಫಲಿತಾಂಶಗಳು ಬರುವಂಥದ್ದು. ಹಾಗೆ ಈ ದಿನ ಸಕಾಲದಲ್ಲಿ ಈ ದಿನದ ಕಾರ್ಯಗಳು ಪೂರ್ಣ ಆಗುವಂಥದ್ದು ಇದೆ. ಅದರಲ್ಲೂ
ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಮನಸ್ಸು ಈ ದಿನ ಇದೆ. ಅದಕ್ಕೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳು ಈ ದಿನ ತುಂಬ ಒಳ್ಳೆಯ ಫಲವನ್ನೇ ತರುವಂಥದ್ದು. ಇನ್ನು ಈ ದಿನದಲ್ಲಿ ಮನೆಯ ಹೊರಗೂ ಕೂಡ ಆಶ್ಚರ್ಯಕರವಾದಂತಹ ಸಂಗತಿಗಳು ಘಟಿಸುತ್ತೆ. ಅದು ನಿಮ್ಮ ಒಂದು ಸಂತೋಷಕ್ಕೆ, ನಿಮ್ಮ ಒಂದು ಮನೋರಂಜನೆಗೆ ಪೂರಕವಾಗಿರುವಂತಹ ಸಂದರ್ಭಗಳದು. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ನೈತಿಕ ಮೌಲ್ಯಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಮಾಡ್ತೀರಿ. ಹಾಗಾಗಿ ಒಂದು ಮೊರಾಲಿಟಿ ಅನ್ನುವಂಥದ್ದು ತುಂಬ ಇರುತ್ತೆ ಈ ದಿನ. ಹಾಗೆ ನಿಮ್ಮ ಆತ್ಮವಿಶ್ವಾಸ ಎಷ್ಟಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅಡ್ವರ್ಸ್ ಆಗಿರುವಂತಹ ಒಂದು ಸನ್ನಿವೇಶ ಬರಲಿ ಅಥವಾ ನಿಮ್ಮ ಪ್ರತಿಕ್ರಿಯೆಯನ್ನು ನಿರ್ವಹಣೆ ಮಾಡಿಕೊಳ್ಳುವಂಥ ಸನ್ನಿವೇಶಗಳೇ ಬರಲಿ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಪ್ರತಿರೋಧವನ್ನು ಈ ದಿನ ಎದುರಿಸುವಂಥ ಒಂದು ಶಕ್ತಿ, ಸಾಮರ್ಥ್ಯ ಬಹಳಷ್ಟು ಮಟ್ಟಿಗೆ ನಿಮಗೆ ಇರುತ್ತೆ. ಅದರಲ್ಲೂ ಅನುಕೂಲಕರವಾದಂಥ ಗ್ರಹ ಸ್ಥಾನಗಳಿರೋದರಿಂದ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಭೇಟಿ, ಅವರ ಮಾತುಕತೆ, ಹಾಗೆ ಅವರ ಒಂದು ಒಡನಾಟ ಈ ದಿನ ತುಂಬ ಇರುವಂಥದ್ದು, ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು. ಹಾಗೆ ವೈವಾಹಿಕ ಜೀವನದಲ್ಲೂ ಕೂಡ ಈ ದಿನ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಯಾವುದೋ ಒಂದು ಕಾರ್ಯಕ್ಕಾಗಿ ಎಲ್ಲರೂ ಒಗ್ಗೂಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಫಲಪ್ರದವಾದಂತಹ ದಿನ, ಸಮಾಧಾನಕರವಾಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಈ ದಿನ ಶುಭ ಸೂಚನೆಗಳೇ ಇರುವಂಥದ್ದು. ಎಲ್ಲವೂ ಶುಭವಾಗುತ್ತೆ. ಆದರೆ ಈ ದಿನ ನಿಮ್ಮ ಯೋಗ್ಯತೆಯನ್ನು, ನೀವು ಮಾಡಿರುವಂಥ ಕೆಲಸವೊಂದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ತುಂಬ ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತೀರಿ. ಅದು ಸಾರ್ಥಕವಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಹವರ್ತಿಗಳಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸಲಹೆಯನ್ನು, ಒಂದು ಮಾರ್ಗದರ್ಶನವನ್ನು, ಸಹಕಾರವನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಇದು ಬಹಳ ವಿಶೇಷವಾಗಿ ನಿಮಗೆ ಧನಾತ್ಮಕ ಮುನ್ನಡೆಯನ್ನು ತರುತ್ತೆ. ಇನ್ನು ಇಚ್ಛಿತ ಗುರಿಯನ್ನು ಮುಟ್ಟಲಿಕ್ಕೆ ಒಳ್ಳೆಯ ವಾತಾವರಣ ಇದೆ. ನೀವು ಅಂದುಕೊಂಡಂತೆ ಈ ದಿನ ಕೆಲಸಗಳನ್ನು ಮಾಡ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳ ಒಂದು ಬೆಂಬಲ ಇದೆ, ಮಾರ್ಗದರ್ಶನ ಚೆನ್ನಾಗಿರುತ್ತೆ. ಹಾಗಾಗಿನೇ ಕೆಲಸ ಮಾಡೋದು ಅಂದರೆ ಈ ದಿನ ನಿಮಗೆ ತುಂಬ ಇಷ್ಟ. ವ್ಯಾಪಾರದಲ್ಲೂ ಕೂಡ ಈ ದಿನ ಒಂದು ವಿಸ್ತರಣೆ, ಒಂದು ರೀತಿಯಲ್ಲಿ ಈ ಟೆಕ್ನಿಕಲ್ ಸೈಡಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಇರುವಂಥ ಸಂದರ್ಭ ಇದೆ. ಇನ್ನು ಹೊಸ ವ್ಯವಹಾರಗಳನ್ನು ಮಾಡುವಂಥ ಮನಸ್ಸಿರುವಂಥವ್ರಿಗೆ ಈ ದಿನ ಹೂಡಿಕೆಗಳನ್ನು ಮಾಡುವಂಥದ್ದು ಅಥವಾ ಯಾರಿಂದ ಯಾವ ಸಹಕಾರ ಬೇಕು ಅನ್ನುವಂಥದ್ದನ್ನು ಪಟ್ಟಿ ಮಾಡಿಕೊಳ್ಳಿಕ್ಕೆ ಅನುಕೂಲಕರವಾಗಿರುವಂಥ ದಿನ. ಒಟ್ಟಾರೆ ಈ ದಿನದಲ್ಲಿ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳೇನಿದೆ ಅದು ಒಳ್ಳೆಯ ಫಲವನ್ನೇ ನಿಮಗೆ ತರುತ್ತೆ. ಆದರೆ ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಗಮನ ಇಟ್ಟಿರಿ. ಶತ್ರುಗಳ ಸಂಖ್ಯೆ ಹೆಚ್ಚಾಗಬಾರ್ದು, ಅದನ್ನು ನೋಡಿಕೊಳ್ಬೇಕು. ಹಾಗೆ ಈ ದಿನ ಮನೋರಂಜನೆಗಾಗಲಿ ಅಥವಾ ಈ ಕಲೆ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ತುಂಬ ಅನುಕೂಲ ಇದೆ, ಲಾಭ ಇದೆ, ಸಂತೋಷ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಏನೇ ಪ್ರಯತ್ನ ಮಾಡಿ, ಏನೇ ಒಂದು ಧೈರ್ಯದಿಂದ ಮುನ್ನುಗ್ಗುವಂಥ ಒಂದು ಸಾಹಸ ಮಾಡಿ, ಅದರಿಂದ ಬರುವಂಥ ಫಲ ಅರ್ಧಕ್ಕರ್ಧ. ಅಂದರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಗಳು ಸಿಕ್ಕಲ್ಲ. ಇದನ್ನು ನೀವು ಜ್ಞಾಪಿಸ್ಕೊಂಡ್ರೆ ಸ್ವಲ್ಪ ಬೇಸರ ಆಗುತ್ತೆ. ಅದರ ಜೊತೆಗೆ ಈ ದಿನ ಕುಟುಂಬಸ್ಥರ ಬೆಂಬಲ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ನಿಮಗೆ ಏನು ಬೇಕು, ಏನು ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಬೇಕು. ನಿಮ್ಮ ಮನಸ್ಸು ಬಿಚ್ಚಿ ಮಾತಾಡಬೇಕು. ಮನಸ್ಸಿನ ಒಳಗೆ ಒಂದು, ಹೊರಗೆ ಒಂದು ಮಾಡಬಾರ್ದು. ಹಾಗೆ ಮನಸ್ಸು ದ್ವಂದ್ವತೆಗೆ ಒಳಗಾಗಬಾರ್ದು. ಹಾಗಾಗಿ ಬಹಳ ಕ್ಲಾರಿಟಿ ಇದ್ದು ಈ ದಿನ ಕೆಲಸಗಳನ್ನು ಮುಂದುವರಿಸಿ ಅಲ್ಪ ಸ್ವಲ್ಪ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವ್ಯವಹಾರಗಳಲ್ಲಿ ಈ ದಿನದಲ್ಲಿ ಸ್ವಲ್ಪ ನಿಧಾನವಾಗಿ, ಈ ಮಂದಗತಿಯಲ್ಲಿ ಕೆಲಸಗಳು ನಡೆದರೂ ಕೂಡ ಎಲ್ಲೋ ಕೊನೆಯಲ್ಲಿ ಸ್ವಲ್ಪ ತೃಪ್ತಿ ಅನ್ನುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಹಣಕಾಸಿನ ಪರಿಸ್ಥಿತಿ ಕೆಲವೊಂದು ತೊಂದರೆಗಳನ್ನು ನಿಮಗೆ ಉಂಟು ಮಾಡುವಂಥದ್ದು ಇದೆ. ಹಾಗಾಗಿನೇ ಯಾವುದೇ
ಒಂದು ದೊಡ್ಡ ಬಂಡವಾಳ ಹೂಡುವಂಥದ್ದು ಅಥವಾ ಯಾರಿಗಾದರೂ ಹಣಕಾಸಿನ ನೆರವನ್ನು ನೀಡುವಂಥದ್ದು, ಲೇವಾದೇವಿ ವ್ಯವಹಾರ ಮಾಡುವಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಪ್ರಲೋಭಗಳಿಂದ ದೂರ ಇರಬೇಕು. ಕೆಲವೊಂದು ಟೆಂಪ್ಟೇಷನ್ ಆಗುತ್ತೆ, ಕೆಲವು ವಿಚಾರಗಳು ಅತಿ ಆಸೆಯನ್ನು ತರಿಸುತ್ತೆ. ಇದರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಇನ್ನು ಈ ದಿನ ನಿಮ್ಮ ಭಿನ್ನಾಭಿಪ್ರಾಯಗಳು ನಿಮ್ಮ ಮಾತಿನಿಂದ ಬರುವಂಥದ್ದು. ಹಾಗಾಗಿಯೇ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಹವ್ಯಾಸ ಏನಿದೆ, ನಿಮ್ಮ ಒಳ್ಳೆಯ ಆಲೋಚನೆಗಳೇನಿದೆ, ಅದನ್ನು ಸ್ವಲ್ಪ ನೀವು ಈ ದಿನ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಮನಸ್ಸಿನಲ್ಲಿ ಬರುವಂಥ ಕೆಟ್ಟ ಆಲೋಚನೆಗಳನ್ನು ನಿಯಂತ್ರಣ ಮಾಡ್ಬೋದು. ಹಾಗೆ ಕೆಲವೊಂದು ದುಃಖದ ವಿಚಾರಗಳನ್ನು ಕೂಡ ಮರೀಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆದರೆ ಕೆಲಸ ಇಲ್ಲದೇ ಇರಬೇಡಿ. ನಾನಾ ರೀತಿಯ ಆಲೋಚನೆಗಳು ಬರುತ್ತೆ. ಹಾಗಾಗಿಯೇ ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ವಿಚಾರಗಳು, ಕೆಟ್ಟ ಕೆಲಸಗಳು ನಿಮಗೆ ಪ್ರೇರೇಪಣೆ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2.